ಕರ್ನಾಟಕದಲ್ಲಿರುವ ಕನ್ನಡಿಗರಿಗೆ ಮೀಸಲಾತಿಯನ್ನು ನೀಡ್ತಾರಂತೆ. ಅಬ್ಬಬ್ಬಾ, ಇಡೀ ರಾಜ್ಯವೇ ತುಂಬ ಖುಷಿ ಪಡುವಂತಹ ಸುದ್ದಿ. ನನಗಂತೂ ತುಂಬ ಖುಷಿ ಅನ್ನಿಸ್ತಾ ಇದೆ. ಇದರ ಜೊತೆಗೆ ನನಗೆ ಕಾಡುವಂತಹ ಒಂದೇ ಒಂದು ಪ್ರಶ್ನೆ ಏನು ಅಂದರೆ, ಈ ನಮ್ಮ ರಾಜಕಾರಣಿಗಳಿಗೆ ರಾಜಕೀಯವಾಗಿ ಏನಾದರೂ ತೊಂದರೆಗಳು ಉಂಟಾದಾಗ ಮಾತ್ರ ಏತಕ್ಕಾಗಿ ನಮ್ಮ ಕರ್ನಾಟಕದ ಜನತೆಯ ಮೇಲೆ ತುಂಬ ಪ್ರೀತಿ ಅನ್ನುವಂತಹದ್ದು ಹೆಚ್ಚಾಗ್ಬಿಡುತ್ತೆ. ಕನ್ನಡದ ಮೇಲೆ, ಕನ್ನಡದ ಬಾವುಟದ ಮೇಲೆ ತಮ್ಮ ಪ್ರೀತಿ ಉಕ್ಕಿ ಹರಿಯೋದಕ್ಕೆ ಪ್ರಾರಂಭವಾಗ್ಬಿಡುತ್ತೆ. ಕಾವೇರಿಯ ಮೇಲೆ ಕರುಣೆ ಹೆಚ್ಚಾಗ್ಬಿಡುತ್ತೆ, ಮೇಕೆದಾಟಿನ ಮೇಲೆ ಮನಸ್ಸಾಗ್ಬಿಡುತ್ತೆ. ಬೇರೆಯ ಸಮಯಗಳಲ್ಲಿ ಕನ್ನಡದ ಬಗ್ಗೆ ಆಗಲಿ, ಕಾವೇರಿಯ ಬಗ್ಗೆ ಆಗಲಿ, ಮೇಕೆದಾಟಿನ ಬಗ್ಗೆ ಆಗಲಿ, ಕರ್ನಾಟಕದ ಜನತೆಯ ಬಗ್ಗೆ ಆಗಲಿ ಯಾರೂ ಬಾಯೇ ಬಿಡೋದಿಲ್ಲ. ಇವರಿಗೆ ರಾಜಕೀಯವಾಗಿ ಯಾವಾಗ ತೊಂದರೆಗಳು ಉಂಟಾಗುತ್ತೋ ಆ ಸಮಯದಲ್ಲಿ ಮಾತ್ರ ಎಲ್ಲವೂ ಸಹ ತುಂಬ ಚೆನ್ನಾಗಿ ನೆನಪಾಗ್ಬಿಡುತ್ತೆ. ಇಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಆಡಳಿತವನ್ನು ನಡೆಸಿದರೆ ಕೇವಲ ಒಂದು ರಾಜಕೀಯ ಪಕ್ಷ ಅಂತ ಯಾರನ್ನು ದಯವಿಟ್ಟು ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ನಮ್ಮ ರಾಜಕಾರಣಿಗಳು ಜಾತಿ ಸಮೀಕ್ಷೆಯನ್ನು ನಡೆಸಿದ ರೀತಿಯಾಗಿ ಯಾವ ಖಾಸಗಿ ಕಂಪನಿಗಳಲ್ಲಿ ಎಷ್ಟೆಷ್ಟು ಜನ ಕರ್ನಾಟಕದವರು ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಒಂದು ಸಮೀಕ್ಷೆಯನ್ನು ನಡೆಸ್ಬೋದಲ್ವಾ? ಸಮೀಕ್ಷೆಯನ್ನು ನಡೆಸಿ ನಂತರ ಈ ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಬೋದಲ್ವಾ? ಏತಕ್ಕಾಗಿ ಸಮೀಕ್ಷೆಯನ್ನು ನಡೆಸೋದಕ್ಕೆ ಹೋಗೋದಿಲ್ಲ ಅಥವಾ ಪ್ರಯತ್ನವನ್ನು ಇಷ್ಟು ವರ್ಷಗಳಾದ್ರೂ ಯಾರನ್ನು ಪ್ರಯತ್ನವನ್ನು ಸಹ ಮಾಡೋದಕ್ಕೆ ಹೋಗಿಲ್ಲ? ಈ ನಮ್ಮ ರಾಜಕಾರಣಿಗಳನ್ನು ಮಾತ್ರ ನಂಬಿಕೊಂಡು ಕೂತ್ಕೊಳ್ತು ಅಂತಂದರೆ ಖಾಸಗಿ ಸಂಸ್ಥೆಗಳಲ್ಲಿ ಕರ್ನಾಟಕದವರಿಗೆ ಕೆಲಸ ಸಿಗುವಂತಹದ್ದು ತುಂಬ ಕಷ್ಟಕರವಾದಂತಹದ್ದು. ಈ ನಮ್ಮ ಕರ್ನಾಟಕದವರು ಇದ್ದಾರಲ್ಲ, ಕರ್ನಾಟಕದವರು ನಿಜವಾಗ್ಲೂ ಸರಿ ಇಲ್ಲ. ನಾನು ಸತ್ಯವಾದಂತಹ ಮಾತನ್ನು ಹೇಳ್ತೀನಿ, ನನ್ನ ಅನುಭವದ ಮಾತುಗಳನ್ನು. ನಂದು 2013 ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿದಂತಹದ್ದು. ಇವಾಗ 2024. ತುಂಬ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ನಾನು ಕೆಲಸಗಳನ್ನು ಮಾಡಿದ್ದೀನಿ. ಎಲ್ಲ ಕಾರ್ಪೊರೇಟ್ ಕಂಪನಿಗಳಲ್ಲೂ ಒಂದೇ ಒಂದು ಗೋಳು ಏನು ಅಂತಂದರೆ, ತಮಿಳ್ನಾಡಿಂದ ಬಂದಿರುವಂತಹ HR ತಮಿಳಿಯನ್ಸ್ನೇ ಪ್ರಿಫರ್ ಮಾಡುವಂತಹದ್ದು, ಆಂಧ್ರದಿಂದ ಬಂದಿರುವಂತಹ HR ಆಂಧ್ರವಾಡನ್ನೇ ಪ್ರಿಫರ್ ಮಾಡುವಂತಹದ್ದು, ಕೇರಳದಿಂದ ಬಂದಿರುವಂತಹ HRಗಳು ಮಲಯಾಳಿಗಳನ್ನೇ ಪ್ರಿಫರ್ ಮಾಡುವಂತಹದ್ದು, ಉತ್ತರ ಭಾರತದಿಂದ ಬಂದಿರೋಂತಹ HRಗಳು ಹಿಂದಿ ವಾಲಗಳನ್ನೇ ಪ್ರಿಫರ್ ಮಾಡುವಂತಹದ್ದು. ಈ ನಮ್ಮ ಕರ್ನಾಟಕದಿಂದ ಬಂದಿದ್ದಾರೆ ನೋಡಿ HRಗಳು, ಇವರು ಅದ್ಭುತ. ಇಂತಹ HRಗಳನ್ನು ನಾವೆಲ್ಲೂ ಸಹ ನೋಡೋದಕ್ಕಾಗೋದಿಲ್ಲ. ಅವರೆಲ್ಲ ಅವರ ಸ್ಟೇಟ್ ಕ್ಯಾಂಡಿಡೇಟ್ಗಳನ್ನ ಪ್ರಿಫರ್ ಮಾಡಿಬಿಟ್ಟು ಹೈರ್ ಮಾಡಿಕೊಂಡ್ರೆ, ಈ ನಮ್ಮ ಕರ್ನಾಟಕದಿಂದ ಬಂದಿರುವಂತಹ HRಗಳು, ನಮ್ಮ ಕರ್ನಾಟಕದವರು ಅಂತ ಹೇಳ್ಕೊಳ್ಳುವಂಥ HR ಕ್ಯಾಂಡಿಡೇಟ್ಗಳಲ್ಲಿ ಯಾವ ರೀತಿಯಾದಂತಹ ಟ್ಯಾಲೆಂಟ್ ಇದೆ ಅಂತ ಹುಡುಕಿ ಕ್ಯಾಂಡಿಡೇಟ್ಸ್ಗಳನ್ನು ಹೈರ್ ಮಾಡ್ತಾರೆ. ಇನ್ನು ಬೇರೆ ಟೀಮ್ ಲೀಡರ್ಗಳು, ಬೇರೆ ಸ್ಟೇಟ್ನಿಂದ ಬಂದಿರುವಂತಹ ಟೀಮ್ ಲೀಡರ್ಗಳು, ಮ್ಯಾನೇಜರ್ಗಳು ಹೈಕ್ ಕೊಡುವಂತಹ ವಿಚಾರದಲ್ಲಾಗಿರ್ಬೋದು, ಅಪ್ರೈಸಲ್ ವಿಚಾರದಲ್ಲಾಗಿರ್ಬೋದು, ಪ್ರಮೋಷನ್ ವಿಚಾರವಾಗಿರ್ಬೋದು, ಪ್ರಾಜೆಕ್ಟ್ ಚೇಂಜ್ ವಿಚಾರದಲ್ಲಾಗಿರ್ಬೋದು, ಎಲ್ಲ ರೀತಿಯಾದಂತಹ ಬೆಂಬಲವನ್ನು ನೀಡ್ತಾರೆ. ನಮ್ಮ ರಾಜ್ಯದಿಂದ ಬಂದಿರುವಂತಹ HRಗಳು ಹೈಕ್ ಕೊಡೋ ವಿಚಾರದಿಂದ ಹಿಡಿದು, ಪ್ರಾಜೆಕ್ಟ್ ಚೇಂಜಿಂದ ಹಿಡಿದು ಯಾವುದೇ ವಿಚಾರಗಳನ್ನು ತೆಗೆದುಕೊಳ್ಳಿ, ನಮ್ಮವರೇ ನಮಗೆ ಬೆಂಬಲವನ್ನು ನೀಡೋದಿಲ್ಲ. ಬೇರೆ ರಾಜ್ಯದ ಟೀಮ್ ಲೀಡರ್ಗಳನ್ನು, ಮ್ಯಾನೇಜರ್ಗಳನ್ನು ನೋಡಿ ನಮ್ಮ ರಾಜ್ಯದಿಂದ ಬಂದಿರುವಂತಹ ಟೀಮ್ ಲೀಡರ್ಗಳು ಹಾಗೆ ಮ್ಯಾನೇಜರ್ಗಳು ಕಲಿಯುವಂತಹದ್ದು ತುಂಬಾ ಇದೆ. ನಿಮಗೆ ಇನ್ನೊಂದು ಸತ್ಯವಾದಂತಹ ಮಾತನ್ನು ಹೇಳ್ತೀನಿ ಕೇಳಿ. ಈ ಕಾರ್ಪೊರೇಟ್ ಸೆಕ್ಟರ್ಗಳಲ್ಲಿ ಏನು ಕಡಿದು ಕಟ್ಟೆ ಹಾಕುವಂತಹದ್ದು ಏನು ಅಷ್ಟೊಂದೇನು ದೊಡ್ಡ ಏನು ಇರೋದಿಲ್ಲ. ಈ ಟ್ಯಾಲೆಂಟು ಹಾಗೆ ಹೀಗೆ ತುಂಬ ಅದೆಲ್ಲ ಹೇಳ್ತಿರ್ತಾರಲ್ಲ. ಈ ತಮಿಳ್ನಾಡಿಂದ ಬಂದಿರುವಂತಹ ಕ್ಯಾಂಡಿಡೇಟ್ಗೆ ಸುತ್ತಮುತ್ತ ಇರೋಂಥವ್ರು ತಮಿಳಲ್ಲೇ ಟ್ರೈನಿಂಗ್ ಕೊಟ್ಬಿಡ್ತಾರೆ, ತಮಿಳಲ್ಲೇ ಹೇಳ್ಕೊಟ್ಬಿಡ್ತಾರೆ. ಆಂಧ್ರದಲ್ಲಿರೋರಿಗೆ ತೆಲುಗುನಲ್ಲಿ ಹೇಳ್ಕೊಟ್ಬಿಡ್ತಾರೆ, ಹಾಗೆ ಮಲಯಾಳಿ ಅವ್ರ ಭಾಷೆನಲ್ಲಿ ಹೇಳ್ಕೊಟ್ಬಿಡ್ತಾರೆ. ಈ ನಮ್ಮ ಕರ್ನಾಟಕದಿಂದ ಬಂದಿರುವಂತಹ ಪಾಪ ಕ್ಯಾಂಡಿಡೇಟ್ಗಳಿಗೆ ಯಾರು ಹೈರ್ ಮಾಡ್ಕೊಂಡಿರ್ತಾರೆ ಅಂಥವ್ರಿಗೆ ಇಂಗ್ಲೀಷಲ್ಲೇ ಟ್ರೈನಿಂಗ್ ಕೊಡೋಕೆ ಹೋಗ್ತಾರೆ, ಇಂಗ್ಲೀಷಲ್ಲೇ ಹೇಳ್ಕೊಡೋಕೆ ಹೋಗ್ತಾರೆ. ಇದು ಕಾರ್ಪೊರೇಟ್ ಕಲ್ಚರ್ ಅಂತೆಲ್ಲ ಕೆಲವೊಂದಷ್ಟು ಡೈಲಾಗ್ಗಳನ್ನೆಲ್ಲ ಹೇಳ್ತಿರ್ತಾರೆ. ಏತಕ್ಕಾಗಿ ಸ್ವಾಮಿ? ಅವ್ರಿಗೂ ಕಲಿಸ್ಕೊಡಿ. ಅದೇನು ಕಲಿಯೋದೇನು ದೊಡ್ಡ ವಿಚಾರ ಅಲ್ಲ. ಏನು 3 months ಟ್ರೈನಿಂಗ್ ಪೀರಿಯಡಲ್ಲಿ ಕಲ್ತ್ಕೊಂಡು ಏನು ಉದ್ಧಾರ ಆಗೋಂಥದ್ದೇನು ದೊಡ್ಡದೇನಿಲ್ಲ, ಎಲ್ಲರೂ ಕಲ್ತ್ಕೊಳ್ಳುವಂತಹದ್ದೇನೆ. ಇನ್ನೊಂದು ಮಾತನ್ನು ಹೇಳಬೇಕು, ನಮ್ಮ ಕರ್ನಾಟಕದಿಂದ ಬರುವಂತಹ ಯಾರು ಸ್ಟೂಡೆಂಟ್ಸ್ಗಳಿರ್ತಾರೆ, ಯಾರು ಕೆಲಸಕ್ಕೆ ಅಂತ ಬರ್ತಾರೆ, ಒಳ್ಳೆ ತಲೆನಲ್ಲಿ ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ನಿಜವಾಗ್ಲೂ ಒಳ್ಳೆ ತಲೆನಲ್ಲಿ ಟ್ಯಾಲೆಂಟ್ ಇರುತ್ತೆ. ಬಟ್ ಕಮ್ಯುನಿಕೇಷನ್ ಅನ್ನೋದಿರೋದಿಲ್ಲ. ಇನ್ನು ಕಮ್ಯುನಿಕೇಷನ್ ಅನ್ನೋ ತುಂಬ ಚೆನ್ನಾಗಿರುತ್ತೆ. ಸುತ್ತಮುತ್ತ ಸ್ಟೇಟ್ಗಳಿಂದ ತುಂಬ ಜನರನ್ನು ನಾನು ನೋಡ್ಬಿಟ್ಟಿದ್ದೀನಿ, ತಲೆನಲ್ಲಿ ಮಣ್ಣು ಏನೂ ಇರೋದಿಲ್ಲ, ಬರೀ ಕಮ್ಯುನಿಕೇಷನ್ ಮಾತ್ರ. ಇಂಗ್ಲೀಷ್ ಒಂದು ಚೆನ್ನಾಗಿ ಮಾತಾಡೋಕೆ ಬಂದುಬಿಟ್ರೆ ನಾವು ಹಾಗೆ ಹೀಗೆ ಅಂತ ಅಂದ್ಬಿಟ್ಟೆಲ್ಲ ಹೇಳ್ಕೊಳ್ತಿರ್ತಾರೆ, ಏನೂ ಇರೋದಿಲ್ಲ. ಕೆಲಸಕ್ಕೆ ಅಂತ ಕರ್ಕೊಂಡೋಗಿ ಕೂರಿಸ್ತಾರಲ್ಲ, ಆವಾಗ ಅವರ ಬಂಡವಾಳಗಳು ತುಂಬ ಚೆನ್ನಾಗಾಗುತ್ತೆ. ನಾನು ಕೇಳ್ಕೊಳ್ಳುವಂತಹದ್ದು, ಕರ್ನಾಟಕದಿಂದ ಬಂದಿರುವಂತಹ HRಗಳು ಯಾರಿದ್ದೀರಾ, ದಯಮಾಡಿ ಕರ್ನಾಟಕದಿಂದ ಬಂದಿರುವಂತಹ ಕ್ಯಾಂಡಿಡೇಟ್ಸ್ಗಳಿಗೆ ಪ್ರಿಫರ್ ಮಾಡಿ, ಅವ್ರನ್ನ ಹೈರ್ ಮಾಡಿ. ನೀವೇನೋ ಮ್ಯಾನೇಜ್ಮೆಂಟ್ ಮುಂದೆ ನಿಮ್ಮ ಬಿಲ್ಡಪ್ ತೆಗೆದುಕೊಳ್ಳೋದಕ್ಕೆ ಅಥವಾ ನಿಮ್ಮ ಶೋಕಿಗಳನ್ನು ತೋರಿಸೋದಕ್ಕೆ ಕರ್ನಾಟಕದಿಂದ ಬಂದಿರುವಂತಹ ಕ್ಯಾಂಡಿಡೇಟ್ಸ್ಗಳನ್ನು ಹಾಳು ಮಾಡೋದಕ್ಕೆ ಹೋಗಬೇಡಿ. ಅದೇ ರೀತಿಯಾಗಿ ಈ ನಮ್ಮ ರಾಜಕೀಯವನ್ನು ತುಂಬ ಚೆನ್ನಾಗಿ ಕಲಿಬೇಕು, ತುಂಬ ಚೆನ್ನಾಗಿ ಅರ್ಥವನ್ನು ಮಾಡ್ಕೊಳ್ಬೇಕು ಅಂತಂದರೆ ನೀವು ರಾಜಕಾರಣಕ್ಕೆ ಬರಬೇಕು ಅಂತೇನಿಲ್ಲ. ಸುಮ್ಮನೆ ಒಂದು 6 ತಿಂಗಳು 1 ವರ್ಷ ಸುಮ್ಮನೆ ಏನೋ ಒಂದು ಟೈಮ್ ಪಾಸ್ಗೆ ಅಂತ ಕಾರ್ಪೊರೇಟ್ ಸೆಕ್ಟರ್ ಬಂದುಬಿಟ್ಟು ಕೆಲಸಕ್ಕೆ ಜಾಯ್ನ್ ಆಗಿ ಈ ರಾಜಕೀಯ ಅನ್ನೋದನ್ನು, ಈ ರಾಜಕಾರಣವನ್ನು ಕಾರ್ಪೊರೇಟ್ ಸೆಕ್ಟರಲ್ಲಿ ತುಂಬ ಚೆನ್ನಾಗಿ ತೋರಿಸ್ಕೊಟ್ಬಿಡ್ತಾರೆ. ಅದರಲ್ಲೂ ಸಹ ನಮ್ಮ ಹೆಣ್ಣುಮಕ್ಳಿದಾರಲ್ಲ, ಅವರಂತೂ ತುಂಬ ಚೆನ್ನಾಗಿ ಹೇಗೆ ರಾಜಕೀಯವನ್ನು ಮಾಡಬೇಕು ಅಂತ ಕಾರ್ಪೊರೇಟ್ ಸೆಕ್ಟರಲ್ಲಿ ಕಲಿಸ್ಕೊಡ್ತಾರೆ. ಏನೋ ನಮ್ಮ ರಾಜಕಾರಣಿಗಳು ಕನ್ನಡಿಗರಿಗೆ ಮೀಸಲಾತಿಯನ್ನು ನೀಡ್ತೀವಿ ಅಂತ ಹೇಳಿದ್ದಾರೆ.
ಅದು ಸಾಧ್ಯವಾಗುತ್ತೋ ಏನೋ ನನಗಂತೂ ಗೊತ್ತಿಲ್ಲ. ನಾನು 12 ವರ್ಷದ ಹಿಂದೆ ಈ ರೀತಿಯಾದಂತಹದ್ದ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದೀವಿ. ಈಗಲೂ ಸಹ ಅದೇ ರೀತಿಯಾದಂತಹ ಮಾತನ್ನು ಕೇಳಿಸ್ಕೊಳ್ತಾ ಇದ್ದೀನಿ. ಅದು ಸಾಧ್ಯವಾಗುತ್ತೋ ಸಾಧ್ಯವಾಗೋದಿಲ್ಲ ಗೊತ್ತಿಲ್ಲ. ಏತಕ್ಕಾಗಿ ಅಂದರೆ ಯಾವುದೋ ಒಂದು ಕಂಪ್ನಿ ಅವ್ರು ಬಂದಿಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಅವ್ರು ಕೆಲವೊಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ಗಳೆಲ್ಲ ಹಾಕ್ಕೊಂಡಿರ್ತಾರೆ. ಏನೋ ನೋಡೋಣ ಯಾವ ರೀತಿಯಾದ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ